ನಡುವೆ ನಮ್ಮಪ್ಪ ಅವಳಿಗೆ ಕೈ ಮುಗಿಯಪ್ಪ ಉಸಿರಾಡೋ ಅರೆಗಾರೋ ದೇವಳು ಕನ್ನಡದ ಕಂದ ಆದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಿದ್ಧ ಬಂದವೋ ಕನ್ನಡಕ್ಕೆ ಸಾಯಿತು. ಎಂತ ಉಷ್ಣ ಪ್ರದೇಶವಪ್ಪ ಈ ರಾಯಚೂರು ಜಿಲ್ಲೆ. ಅತಿ ಬಿಸಿಲಿಗೆ ಬಹಳ ಪ್ರಸಿದ್ಧವಾಗಿದೆ ಅಲ್ಲ. ರೋಡಿಂದ 3 ಮೈಲ್ ನಡೀತಾ ಬಂದ್ರು ಎಲ್ಲಿ ಕುಡಿದಕ್ಕೆ ನೀರೇ ಸಿಗ್ತಾ ಇರಲ್ಲ. ಏನು ಮಾಡೋದು ಈಗ? ಒಂದು ಅಡಿ ಕಿತ್ತಿ ಮುಂದಿಡೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಬರ್ತಾ ಇದ್ರಲ್ಲ, ಅವ್ರನ್ನೇ ಕೇಳಿದ್ರೆ ಆಯ್ತು. ಇಲ್ಲಿ ಹತ್ತಿರದಲ್ಲಿ ಎಲ್ಲಾದ್ರೂ ಕುಡಿದಕ್ಕೆ ನೀರು ಸಿಗುತ್ತಾ? ಇನ್ನ ಸ್ವಲ್ಪ ಮುಂದೆ ಹೋಗಿದ್ರೆ ಊರೇ ಬಂದ್ಬಿಡುತ್ತಲ್ಲ. ಅಯ್ಯೋ, ಊರು ಬರೋದಿಲ್ರಿ. ಒಂದು ಹೆಜ್ಜೆ ಕಿತ್ತಿ ಮುಂದಿಡೋದಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬಾಯಾರಿಕೆ ಆಗ್ತಾ ಇದೆ. ಅಯ್ಯೋ, ಇಲ್ಲಿ ಬಾವಿಯೇ ಇದೆ, ಆದ್ರೆ ನೀರು ಅಷ್ಟೊಂದು ಸರಿ ಇಲ್ವಲ್ಲ. ಹೇಗಿದ್ರು ಪರವಾಗಿಲ್ಲ, ನಾಲಿಗೆ ಹಸಿ ಆದ್ರೆ ಸಾಕು. ಹಾಗಾದ್ರೆ ನಾನೇ ತಂದು ಕೊಡ್ತೀನಿ, ನೀವು ಇಲ್ಲಿ ನಿಂತು. ಅಲ್ಲ, ಹೇಳಿದ್ರೆ ನಾನೇ. ಯಾರಾಗಿರಬಹುದು ಈ ನೀರಾಭರಣ ಸುಂದರಿ? ನೋಡಲು ಸಾಮಾನ್ಯ ವೇಷದಲ್ಲಿ ಇದ್ರು ಇವಳು ಅಸಾಮಾನ್ಯ ಸೌಂದರ್ಯ ಎದ್ದು ತೋರ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಇವಳ ಸೌಂದರ್ಯವನ್ನು ಹೊಗಳಲು 1000 ನಾಲಿಗಿರುವ ಆದಿಶೇಷನಿಂದಲೂ ಸಾಧ್ಯವೇ ಇಲ್ಲ. ಇವಳು ಯಾರು ಬಲ್ಲೆ? ಇವಳ ಹೆಸರ ಕೇಳಲೇನು? ಇವಳ ಧ್ವನಿಗೆ ತಿರುಗಲೇನು? ಇವಳು ಏತದು ಎನ್ನ ಮನವ ಸೆಳೆದಳು. ಇವಳು ಯಾರು ಬಲ್ಲೆ? ಇವಳ ಹೆಸರ ಕೇಳಲೇನು? ಇವಳ ಧ್ವನಿಗೆ ತಿರುಗಲೇನು? ಇವಳು ಏತದು ಎನ್ನ ಮನವ ಸೆಳೆದಳು. ಎನ್ನ ಮನವ ನಿಮ್ಮ ಹತ್ರ ಕರವಸ್ತ್ರ ಇದ್ರಿ? ಕರವಸ್ತ್ರ ಸಿನ್ನೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಟಿಫನ್ ಮಾಡಬೇಕಾದ್ರೆ ಅಲ್ಲೇ ಬಿಟ್ಟು ಬಂದೆ. ಇರ್ಬಿಡ್ರಿ, ಹೇಗಿದ್ರು ಪರವಾಗಿಲ್ಲ. ಅಯ್ಯೋ, ಇಳಿದು ತುಂಬ ಬಾವಿಯಲ್ಲಿ ಬಟ್ಟೆ ಒಗೆಯೋದ್ರಿಂದ ಆ ನೀರಿನಲ್ಲಿ ಕೆಟ್ಟ ಕ್ರಿಮಿಗಳಿವೆ. ಅದನ್ನ ಹಾಗೆ ಕುಡಿದು ಬಿಟ್ರೆ ಹೊಟ್ಟೆಯಲ್ಲಿ ನಾರು ಹುಣ್ಣು ಹುಟ್ಟುತ್ತೇನೆ. ಅರೇ ಬಾಪ್ರೆ, ಇದೇನಪ್ಪ? ಅತ್ತೆ ಮನೆಗೆ ಬಂದು ಹೊಟ್ಟೆಯಲ್ಲಿ ನಾರು ಹುಟ್ಟಿಸ್ಕೊಂಡು ಆಯ್ತಲ್ಲ, ಏನ್ ಮಾಡೋದು ಈಗ? ಏನ್ರಿ ನೀವು? ನಾ ನೀರು ಹೇಗೆ ಕುಡಿಬೇಕು ನನ್ನ ಸಂಕಟ ನನಗೆ. ನನ್ನ ಕಂಡು ಅಪಹಾಸ್ಯ ಮಾಡ್ತಾ ಇದ್ರೇನ್ರಿ? ಅದರಲ್ಲಿ ಆಗ್ರಿ ಕುಡಿಯೋದಕ್ಕೆ ಏನ್ ಮಾಡಿದ್ರಿ? ಹೇಗೆ ಅದ್ರಲ್ಲಿ ಕುಡಿಲೇಬೇಕಲ್ಲ. ಏನು ಮಾಡ ಬಾಯಾರಿಕೆಯಾಗಿ ಬಂದವರಿಗೆ ಸ್ವಲ್ಪ ನೀರು ಕೊಟ್ಟೆ, ಇದರಲ್ಲಿ ಉಪಕಾರದ ಮಾತೇನು? ಬರೀ ನೀರು ಕೊಟ್ಟಿದ್ರೆ ನಿಮಗೆ ಧನ್ಯವಾದ ಹೇಳಬೇಕಾಗಿರ್ಲಿಲ್ಲ. ಹಿಂದೆ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಸಮುದ್ರದಲ್ಲಿ ಹೊರಟ ವಿಷವನ್ನು ಶಿವ ಕುಡಿದಿದ್ರೆ ಶಿವನೇ ಶವವಾಗಿ ಬಿಡ್ತಾ ಇದ್ದ. ಹಾಗಾಗದಿರಲಿ ಅಂತ ಆತನ ಸತಿಯಾದ ಪಾರ್ವತಿಯವನ ಕಂಠವನ್ನು ಭದ್ರವಾಗಿ ಹಿಡಿದು ಆ ವಿಷವನ್ನ ಕಂಠದಲ್ಲಿ ಉಳಿಯುವಂತೆ ಮಾಡಿದ್ಲು. ಅದಕ್ಕಾಗಿ ಅವನಿಗೆ ನೀಲಕಂಠ ಅಂತ ಹೆಸರು ಬಂತು. ಅದೇ ರೀತಿ ಈ ಕೆಟ್ಟ ಕ್ರಿಮಿಯಿಂದ ಕೂಡಿದ ನೀರನ್ನು ನಾನು ಕುಡಿದಿದ್ರೆ ಇದನ್ನು ನಾನು ಕುಡಿದಿದ್ರೆ ಅದೆಷ್ಟು ಕಾಲ ನಾನು ಅನಾರೋಗ್ಯದಿಂದ ಬಿಡಬೇಕಾಗಿತ್ತೋ ಏನು. ಹಾಗಾಗದಿರಲಿ ಅಂತ ನಿಮ್ ಹಲೋ ಹಲೋ ನಾನು ಕುಡಿದಿದ್ರೆ ನನಗೆ ನನ್ನ ಆರೋಗ್ಯ ಏನಾಗ್ತೈತೆ ಏನೋ. ಇರ್ಲಿ, ನಿಮ್ಮ ಹೊಗಳಿಕೆ ಮಾತಿರ್ಲಿ. ನೀವು ಈ ಊರಿಗೆ ಬರ್ತಾ ಇರ್ತಿದ್ದು ಮೊದಲ? ಇಲ್ಲ, ಅವಾಗ ನಾನು ಚಿಕ್ಕವನಿದ್ದಾಗ ನನ್ನ ತಂದೆಯವ್ರ ಜೋಡಿ ಬರ್ತಾ ಇದ್ದೆ. ನನಗೆ ತಿಳುವಳಿಕೆ ಬಂದ ಮೇಲೆ ಇದೇ ಮೊದಲೇ ಬಾರಿ ನಾ ಬರ್ತಾ ಇರೋದು. ನೀವು ಈಗ ಇಲ್ಲಿ ಯಾರ ಮನೆಗೆ ಬರ್ತಾ ಇದ್ದೀರಿ? ಇಲ್ಲಿ ನಮ್ಮ ಸೋದರತೆ ಮನೆ ಇದ್ದೀರಿ. ಹೆಸರು ಕಾವ್ಯರೇತೆ ಅಂತ. ನಿಮ್ಮ
ನಿಮ್ಮೂರು? ನಮ್ಮೂರು ಸಿದ್ದಾಪುರ, ನನ್ನ ಹೆಸರು ಶ್ಯಾಮ ಅಂತ. ಅಲ್ಲ ಅಲ್ಲ ನಿಮ್ಮ ಹೆಸರೇ ಹೇಳಿಲ್ಲ. ಕಲ್ಯಾಣಿ. ಕಲ್ಯಾಣಿ ಅವರೇ, ಮತ್ತೆ ನಿಮ್ಮ ಭೇಟಿ ನಿಮ್ ಸೋದರತಿ ಮನೆಯಲ್ಲಿ. ಆ ಸೋದರತ್ತೆ ಮನೆ. ಅರೆ ಬಾಪ್ರೆ, ಇವಳು ಏಕಪ್ಪ ನಮ್ಮ ಸೋದರತ್ತೆ ಮನೆಯಲ್ಲಿ ಸಿಗುತ್ತಾಳೆ. ಬಹುಶಃ ನಾನು ನೋಡಲು ಹೊರಟ ಕಾವೇರಿ ಅತ್ತಿ ಮಗಳೇ ಇವಳಾಗ್ಬಿಟ್ರೆ ನನ್ನ ಭಾಗ್ಯಕ್ಕೆ ಏನೇ ಇಲ್ಲ. ನಮ್ಮ ಭಾಷೆ ಕಲಿಯೋಕೆ ಪರಭಾಷೆ ಬೇಡಂತೆ.